ಅವಳಿನಗರ ಹುಬ್ಬಳ್ಳಿ ಧಾರವಾಡದಲ್ಲಿ ಗಾಂಜಾ ಗಮಲು ಕೇಳಿ ಬರ್ತಾ ಇದೆ. ಗಾಂಜಾ ಗಮಲಿನ ವಾಸನೆ ಘಾಟು ಕಂಡು ಬರ್ತಾ ಇದೆ. ಕೇವಲ 4 ತಿಂಗಳಲ್ಲಿ 39 ಕೇಸ್ ಆಗಿದೆ. 68 ಜನರ ಬಂಧನ ಆಗಿದೆ. ಹುಬ್ಬಳ್ಳಿ ಧಾರವಾಡದಲ್ಲಿ ಗಾಂಜಾ ಘಾಟು 4.25 ಲಕ್ಷ ಮೌಲ್ಯದ 9 ಕೆಜಿ ಗಾಂಜಾವನ್ನ ಜಪ್ತಿ ಮಾಡಿದ್ದಾರೆ ಪೊಲೀಸರು. ಗಾಂಜಾ ಕಡಿವಾಣಕ್ಕೆ ಪೊಲೀಸರ ನಿರಂತರ ಕಾರ್ಯಾಚರಣೆ ನಡೀತಾ ಇದೆ. ಆದರೆ ದಿನೇ ದಿನೇ ಪ್ರಕರಣಗಳು ಹೆಚ್ಚಾಗ್ತಾ ಇದ್ದಾವೆ. ಅವಳಿ ನಗರದಲ್ಲಿ ಗಾಂಜಾ ವ್ಯಸನಿಗಳ ಸಂಖ್ಯೆ ಜಾಸ್ತಿ ಆಗಿದೆಯಾ? ಗಾಂಜಾ ಪೆಡ್ಲರ್ಗಳ ಸಂಖ್ಯೆ ಜಾಸ್ತಿ ಆಗಿದೆಯಾ? ಅಕ್ರಮವಾಗಿ ಶಾಲಾ ಕಾಲೇಜುಗಳಿಗೆ ಇದನ್ನು ತಲುಪಿಸಲಾಗ್ತಾ ಇದೆಯಾ? ಕಾಲೇಜು ವಿದ್ಯಾರ್ಥಿಗಳನ್ನು ಟಾರ್ಗೆಟ್ ಮಾಡಿ ಈ ಗಾಂಜಾ ಸರಬರಾಜು ಆಗ್ತಾ ಇದೆಯಾ? ಅನೇಕ ಪ್ರಶ್ನೆಗಳಿದ್ದಾವೆ. ಸದ್ಯ 68 ಜನರನ್ನು ಅರೆಸ್ಟ್ ಮಾಡಿದ್ದಾರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಮಾತ್ರವಲ್ಲ, ಗಾಂಜಾ ಕೂಡ ಸೀಸ್ ಮಾಡಿದ್ದಾರೆ. 4,25,000 ರೂಪಾಯಿ ಮೌಲ್ಯದ 9 ಕೆಜಿ ಗಾಂಜಾವನ್ನು ಜಪ್ತಿ ಮಾಡಿದ್ದಾರೆ ಪೊಲೀಸರು, ಸೀಸ್ ಮಾಡಿದ್ದಾರೆ. ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಿ. ಆರೋಪಿಗಳನ್ನು ಅರೆಸ್ಟ್ ಮಾಡಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದಾರೆ. ಈ ಆರೋಪಿಗಳು ಗಾಂಜಾ ಎಲ್ಲಿಂದ ತರ್ತಾ ಇದ್ರು, ಯಾರ್ಯಾರು ಈ ಲಿಂಕ್ನಲ್ಲಿದ್ದಾರೆ, ಇವ್ರಿಗೆ ಹೇಗೆ ಸಿಗುತ್ತೆ, ಎಲ್ಲಿ ಬೆಳೆಯೋದಲ್ಲಿ, ಗಾಂಜಾ ಬೆಳವಣಿಗೆಯ ವಿಚಾರ ಜೊತೆಗೆ ಕಾಲೇಜು ವಿದ್ಯಾರ್ಥಿಗಳನ್ನೇ ಟಾರ್ಗೆಟ್ ಮಾಡಿ ಇವರು ಗಾಂಜಾ ಸರಬರಾಜು ಮಾಡ್ತಾ ಇದ್ರ ಎಲ್ಲವೂ ಕೂಡ ತನಿಖೆ ಆಗ್ತಾ ಇದೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಯಲ್ಲಪ್ಪ ನೀಡ್ತಾರೆ. ಯಲ್ಲಪ್ಪ, ಹೇಳಿ ಕೇಳಿ ಧಾರವಾಡ ವಿದ್ಯಾಕಾಶಿ ಅಂತ ಕರೀತಾರೆ. ಆದರೆ ಧಾರವಾಡದಲ್ಲಿ ಅತಿ ಹೆಚ್ಚು ಕಾಲೇಜುಗಳಿದ್ದಾವೆ. ವಿದ್ಯಾಭ್ಯಾಸಕ್ಕೆ ಬೇರೆ ಬೇರೆ ಜಿಲ್ಲೆಗಳಿಂದ ಬರುವಂಥ ಯುವಕರಿದ್ದಾರೆ. ಆದರೆ ಅವರನ್ನ ಟಾರ್ಗೆಟ್ ಮಾಡಿ ಈ ಗಾಂಜಾವನ್ನು ಮಾರಾಟ ಮಾಡಲಾಗ್ತಾ ಇದೆಯಾ? ಹೇಗೆ ಪ್ರಕರಣ ಬೆಳಕಿಗೆ ಬಂತು? ದಶರಥ್, ಏನು ಅವಳಿ ನಗರದ ಪೊಲೀಸರು ಈಗಾಗಲೇ ಅಂತಾರೆ ಸಾಕಷ್ಟು ಕಾರ್ಯಾಚರಣೆಯನ್ನ ಮಾಡ್ತಾರೆ. ದಿನನಿತ್ಯವಾಗಿ ಇವತ್ತು ಕಾರ್ಯಾಚರಣೆ ಮಾಡ್ತಾರೆ ಮತ್ತು ಈ ಸಂಬಂಧಪಟ್ಟಂಗೆ ಒಬ್ಬರೊಬ್ಬರನ್ನೇ ಇವತ್ತು ಅರೆಸ್ಟ್ ಮಾಡ್ತಾರೆ. ಯಾರು ಇವತ್ತು ಗಾಂಜಾ ಕುಳಗಳಿದಾವೆ ಅಂತರನ್ನ ಒಟ್ಟು 4 ತಿಂಗಳಲ್ಲಿ ನೋಡಿದಾಗ 39 ಕೇಸ್ ಪತ್ತೆ ಆಗಿ 39 ಪ್ರಕರಣಗಳು ಪತ್ತೆ ಆಗಿವೆ. 68 ಜನರನ್ನ ಈಗಾಗಲೇ ಅಂದ್ರೆ ಜೈಲಿಗೆ ಕಳಿಸಲಾಗಿದೆ. ಒಟ್ಟು ಇವತ್ತು 4,25,000 ರೂಪಾಯಿದ ಒಟ್ಟು 9 ಕೆಜಿ ಗಾಂಜಾವನ್ನ ಒಟ್ಟು 4 ತಿಂಗಳಲ್ಲಿ ಜಪ್ತಿ ಮಾಡಲಾಗಿದೆ. ಇಷ್ಟಾದ್ರೂ ಸಹಿತ ಈಗ ಒಂದ್ ಕಡೆ ಅಂತ ದಿನನಿತ್ಯ ಹುಬ್ಬಳ್ಳಿ ಧಾರವಾಡ ಪೊಲೀಸರು ಎಲ್ಲಾ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಈಗ ಒಂದ್ ಕಡೆ ಕಾರ್ಯಾಚರಣೆ ಮಾಡ್ತಿದ್ದಾರೆ ಮತ್ತೆ ಈ ಸಂಪುಟಕ್ಕೆ ಜಾಗೃತಿಯನ್ನ ಮೂಡಿಸ್ತಾರೆ. ಇಷ್ಟಾದ್ರೂ ಸಹಿತ ಇವತ್ತು ಗಾಂಜಾ ಅಮಲು ಏನಿದೆ, ಇವತ್ತು ಗಾಂಜಾ ಗಮಲು ಅವಳಿ ನಗರ ಸುತ್ತ ಇವತ್ತು ವಾಸನೆ ಬರ್ತಾ ಇದೆ. ಈ ಸಂಪುಟಕ್ಕೆ ಇವತ್ತು ಏನು ಅವಳಿ ನಗರದ ಪೊಲೀಸರು ಯಾರು ಇವತ್ತು ಅಂದ್ರೆ ಪ್ರಮುಖವಾಗಿ ಅವಳಿ ನಗರದಲ್ಲಿ ಈ ಸಂಪುಟಕ್ಕೆ ಕಾರ್ಯಾಚರಣೆ ಮಾಡಬೇಕಾಗಿದೆ. ಆದ್ರೆ ಬೇರೆ ಜಿಲ್ಲೆಗಳಿಂದ ಮತ್ತು ಬೇರೆ ರಾಜ್ಯಗಳಿಂದ ಇವತ್ತು ಯಥಾವತ್ತಾಗಿ ಅವಳಿ ನಗರಕ್ಕೆ ಗಾಂಜಾ ಇಲ್ಲಿ ಅಂತಾರೆ ಸರಬರಾಜು ಆಗ್ತದೆ. ಅದಕ್ಕೆ ಇಲ್ಲಿ ಕಡಿವಾಣ ಹಾಕುವಂತಹ ಕೆಲಸ ಇವತ್ತು ಪೊಲೀಸರು ಕೈ ಹಾಕಿದ್ರು ಸಹಿತ ಏನು ಇವತ್ತು ಗಾಂಜಾ ಕುಳಗಳಿದಾವೆ ಅಂದ್ರೆ ಗಾಂಜಾ ಇವತ್ತು ಪ್ರಮುಖವಾಗಿ ಎಲ್ಲಿಂದ ಸರಬರಾಜು ಆಗ್ತದೆ ಅದು ಮೂಲ ಏನಿದೆ ಆ ಮೂಲ ಇವತ್ತು ಹುಬ್ಬಳ್ಳಿ ಧಾರವಾಡ ಪೊಲೀಸರಿಗೆ ಸಿಗ್ತಿಲ್ಲ. ಹೀಗಾಗಿ ಇವತ್ತು ಗಾಂಜಾ ಮಾರಾಟಗಾರರೆ ಗಾಂಜಾ ಕುಳಗಳಿದಾವೆ ಅವರು ಪ್ರಮುಖವಾಗಿ ಇವತ್ತು ಟಾರ್ಗೆಟ್ ಮಾಡ್ಕೊಂಡಿರೋದು ಏನು ಅಂತಂದ್ರೆ ಈ ಕಾಲೇಜು ವಿದ್ಯಾರ್ಥಿಗಳನ್ನೇ ಟಾರ್ಗೆಟ್ ಮಾಡ್ಕೊಳ್ತಾರೆ. ಅವ್ರಿಗೆ ಇಲ್ಲಿ ಅಂತಂದ್ರೆ ಪ್ರಮುಖವಾಗಿ ಇಲ್ಲಿ ಅಂದ್ರೆ ಸಿಗರೇಟ್ ಬೀಡಿಗಳಲ್ಲಿ ಅವುಗಳನ್ನ ಸಪ್ಲೈ ಮಾಡಿ ಅವ್ರಿಗೆ ರುಚಿ ಹೆಚ್ಚುವಂತ ಕೆಲಸವನ್ನ ಮಾಡ್ತಾರೆ ಮತ್ತು ಅವರಿಗೆ ಇಲ್ಲಿ ಅಂದ್ರೆ ಕದ್ದು ಮುಚ್ಚಿ ಇಲ್ಲಿ ಬೇರೆ ಬೇರೆ ಕಿರಾಣಿ ಅಂಗಡಿಗಳಿರ್ಬೋದು, ಪಾನ್ ಶಾಪ್ಗಳು ಅಂತವುಗಳಲ್ಲಿ ಮಾರಾಟ ಮಾಡುವಂತಹ ಕೆಲಸ ಆಗ್ತಿದೆ. ಅವುಗಳನ್ನ ಬೆನ್ನಹಚ್ಚುವಂತ ಕೆಲಸವನ್ನ ಇವತ್ತು ಅವಳಿ ನಗರದ ಪೊಲೀಸರು ಮಾಡಿದ್ರು ವಿನಃ ಅಂದ್ರೆ ದಿನನಿತ್ಯವಾಗಿ ಇವತ್ತು ಪ್ರಕರಣ ದಾಖಲಿಸ್ತಾ ಇದ್ದಾರೆ ಮತ್ತು ಯಾರಿದ್ರೆ ಅವರನ್ನ ಅರೆಸ್ಟ್ ಮಾಡ್ತಾರೆ. ಆದ್ರೆ ಪ್ರಮುಖವಾಗಿ ಇವತ್ತು ಅವಳಿ ನಗರದ ಪೊಲೀಸರು ಸಿಗಬೇಕಾದ್ರೆ ಯಾರು ಅಂದ್ರೆ ಗಾಂಜಾ ಮೂಲ ಎಲ್ಲಿಂದ ಬರ್ತಿದೆ, ಯಾಕಂದ್ರೆ ಇವತ್ತು ಪ್ರಮುಖವಾಗಿ ಇವರನ್ನೇ ಹಿಡ್ಕೊಂಡು ಯಾರು ಇವತ್ತು ಆ ಮೂಲವನ್ನ ಬೆನ್ನತ್ತಿ ಅವಳಿ ನಗರದ ಪೊಲೀಸರು ಇತ್ತೀಚೆಗೆ ಅಷ್ಟೇ ಒಂದು ಬಿಜಾಪುರ ಜಿಲ್ಲೆಗೆ ಹೋಗ್ತಾರೆ. ಆ ಬಿಜಾಪುರ ಜಿಲ್ಲೆಗೆ ಹೋದಾಗ ಅಲ್ಲಿ ಸಿಕ್ಕವ್ರು ಯಾರು ಇಲ್ಲ ಅಂದ್ರೆ ಕಾಲಿನ ವ್ಯಕ್ತಿ, ಕಣ್ಣಿಲ್ಲದ ಮಹಿಳೆ, ಇವರೆಲ್ಲ ನೋಡಿದಾಗ ಅವ್ರು ಹೇಗೆ ಇಲ್ಲಿ ಗಾಂಜಾ ಸರಬರಾಜು ಮಾಡ್ತಾರೆ ಅನ್ನೋದು ಇವತ್ತು ಪೊಲೀಸರಿಗೆ ಕಾಡ್ತಿರುವಂತಹ ಪ್ರಶ್ನೆ. ಹೀಗಾಗಿ ಗಾಂಜಾ ಮೂಲಗಳಿದಾವೆ ಆ ಮೂಲಗಳು ಇವತ್ತು ಅವಳಿ ನಗರದ ಪೊಲೀಸರಿಗೆ ಸಿಗ್ತಿಲ್ಲ. ಹೀಗಾಗಿ ದೊಡ್ಡ ಸವಾಲಿನ ಪ್ರಶ್ನೆ. ಇನ್ನೊಂದು ಕೂಡ ದೊಡ್ಡ ತೆನ್ನುವು ಆಗಿರುವಂತಂದ್ರೆ ಈ ಮೂಲಗಳು ಬೇರೆ ರಾಜ್ಯದಿಂದ ಮತ್ತು ಬೇರೆ ರಾಜ್ಯಗಳಿಂದ ಏನು ಬರ್ತವೆ ಅವನ್ನ ಹಿಡಿಯುವುದೇ ಇವತ್ತು ಪೊಲೀಸರು ದೊಡ್ಡ ಸವಾಲಿನ ಕೆಲಸ ಆಗಿದೆ. ದಸರಾ, ಥ್ಯಾಂಕ್ ಯು ಯಲ್ಲಪ್ಪ ನಿಮ್ಮಲ್ಲ ಮಾಹಿತಿಗೆ.